ಬಟ್ ಈ ವಿವೇಕತನಕ್ಕೂ ಶಿಕ್ಷಣಕ್ಕೂ ಸಂಬಂಧ ಇದೆಯಾ? ಏಕೆಂದರೆ ನಾವು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನೋಡಿದಾಗ ಒಂದು ಚೂರು ವಿವೇಕ ಬಳಸಿದ್ದಿದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ಮೇ ಯಾರಿಗೂ ಆಗ್ತಿರಲಿಲ್ಲ. ಅದು ಪವಿತ್ರ ಗೌಡನಿಗಾಗಲಿ, ದರ್ಶನಿಗಾಗಲಿ ಅಥವಾ ಸುತ್ತಮುತ್ತ ವಿವೇಕ ಹೋಗಿ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿನ ಕರೆಸಿ ಏನು ಕಾನೂನಾತ್ಮಕವಾಗಿ ಆಗಬೇಕಿತ್ತೋ ಆಗ್ಬೋದಿತ್ತು. ಅದೇ ಮೊಬೈಲ್ನಿಂದನೇ ಆಗಿರೋದು ಅದನ್ನು. ಅಲ್ಲ, ಅದೇ ಕರೆಕ್ಟು. ಬಟ್ ಆ ಟೈಮಿಗೆ ವಿವೇಕವನ್ನು ಕಳ್ಕೊಂಡು ಮತ್ತು ನಾರ್ಮಲ್ಲಾಗಿದ್ದರೆ ಅವೆಲ್ಲ ಮಾಡೋಕ್ಕೆ ಬರಲ್ಲ, ನಶೆದಲ್ಲಿರ್ತಾರೆ. ಇವತ್ತು ನಶಾನೂ ಭಾಳ ದೊಡ್ಡ ಇದು. ನೀವು ನೋಡಿ, ಹುಬ್ಳಿಯಲ್ಲಿ ಆ 4 ವರ್ಷದ ಮಗುನ ಕಾಂಪೌಂಡಿಂದ ಎತ್ಕೊಂಡೋಗಿ ರೇಪ್ ಮಾಡ್ತಾನವನು. ಅವ್ನು ನಶೆದಲ್ಲಿದ್ದ ಅವನು. ಆಯಿತಾ? ಅಂದರೆ ನಶೆನೂ ಸಹ ಅದರ್ ದೆನ್ ಮೊಬೈಲ್, ಡ್ರಗ್ಸು ಈಸಿಲಿ ಅವೈಲೇಬಲ್ಲು. ಕುಡ್ತಾ ಅಂತೂ ಇವಾಗಂತೂ ಅಯ್ಯೋ 100 ಮೀಟ್ರಲ್ಲಿ ಅದೇನೂ ಇಲ್ಲ ಅಂತಂದರೆ ಒಂದು ಎಂಡದ ಅಂಗಡಿ ಓಪನ್ ಮಾಡ್ಬೋದಂತೆ. ಎಂಥ ದುರಂತಕ್ಕೆ ಬಂದುಬಿಟ್ಟಿದ್ದೀವಿ ಅಂದರೆ ಭಾಳ ಬೇಜಾರಾಗತ್ತೆ ನನಗೆ, ತುಂಬ ನೋವಾಗುತ್ತೆ. ಎಷ್ಟೋ ಕಡೆ ನಾನು ಆ ಹೋರಾಟಗಳಲ್ಲಿ ನಿಂತಿದ್ದೀನಿ. ಆಯೋಗದ ಅಧ್ಯಕ್ಷೆ ಆದಮೇಲೆ ಹಿಂದೆಗಡೆ ದೇವಸ್ಥಾನ ಪಕ್ಕಕ್ಕೆ 100 ಮೀಟ್ರ್ ಒಳಗಡೆ ಅದು ಏನು ಲೆಕ್ಕ ಹಾಕ್ತಾರೋ, ಪಾರ್ಕಿಂಗ್ ಅಂತೆ ಅದು ಎಲ್ಲೋ ಕಾನೂನು ಪ್ರಕಾರ ಅದೇನೋ ಕ್ರಮಗಳಿದ್ರೆ ಕರೆಕ್ಟಾಗಿದ್ದರೆ ಕೊಟ್ಬಿಡ್ತಾರಂತೆ. ಏನಪ್ಪ, ಊರು ಒಳಗಡೆ ಬಂದ್ಬಿಟ್ಟೈತೆ, ನಿಮ್ಗೆ ಗೊತ್ತಾ? ಹಾಂ, ಅಲ್ಲೇ ಎಂಡ ಸಾರ ಎಲ್ಲ ಮಾರೋದು. ಇವತ್ತು ಪುಟ್ಟ ಮಕ್ಕಳು ಹೋಗಿ ಕುಡ್ಕೊಂಬಂದು ಮೇಲಿಂದ ಬೀಳ್ತಾರೆ. ಊರು ಒಳಗಡೆ ಅದು ಕೇಳಿದ್ರೆ ನಮಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಅಂತೇಳ್ಬಿಟ್ಟು ಕಾಕಂಗಡಿಗಳು ಊರಲ್ಲಿ ಚಿಕ್ಕ ಅಂಗಡಿಗಳಿಟ್ಟಿರ್ತಾರಲ್ಲ, ಎಷ್ಟು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾ? ನಾನು ಊರುಗಳಿಗೆ ಹೋದರೆ, ಮೇಡಮ್ ಈ ಅಂಗಡಿ ಒಳಗಡೆ ಅವಳು ಮಾರ್ತಾಳೆ, ನನ್ನ ಗಂಡ ಹೋಗೋದು ಕುಡಿಯೋದು ಬರೋದು ಹೊಡಿಯೋದು, ಕುಡಿಯೋದು ಬರೋದು ಹೊಡಿಯೋದು. ಇದು ನೋಡಮ್ಮ, ನೀನು ಹೇಳಿದೆಯಲ್ಲ ಡೊಮೆಸ್ಟಿಕ್ ವೈಲೆನ್ಸು, ಇದೂ ಇದೆಯವ ಹೆಚ್ಚಾಗಿ. ಕುಡಿಯೋದು, ಯಾಕಂದರೆ ಅಲ್ಲೇ ಇಟ್ಕೊಂಡಿರ್ತಾಳೆ. ಅವಾಗ ಊರಿಂದ ಆಚೆ ಒಂದು ಸಾರಾಯಿ ಅಂಗಡಿ ಇರೋದು, ಊರಿಂದ ಆಚೆ ಹೋಗಿ ಕುಡ್ದು ಅಲ್ಲೇ ಬಿದ್ದಿರೋನು, ಇಲ್ಲ ಬಂದು ರಾತ್ರಿ ಮಲ್ಕೊಳ್ಳೋನು. ಇವಾಗ ಹಂಗಿಲ್ಲ, ಊರೊಳಗೆ ಮಾರಾಟ. ನಾನು ಹೋದಾಗ ಎಕ್ಸೈಸ್ ಅವರು ಹೋಗ್ತಾರೆ, ಒಂದು ಸಲ ವಾರ್ನ್ ಮಾಡಿಬರ್ತಾರೆ. ಪ್ರತಿದಿನ ಕಾವಲು ಕಾಯೋರು ಯಾರು? ಪ್ರತಿದಿನ ಮಾರ್ತಾಳೆ. ಒಂದು ಕಡೆ ಮುದ್ದೇಬಿಹಾಳದಲ್ಲಿ ನಾನು ಹೋದಾಗ ಒಂದು ತಾಯಿ ಹೇಳ್ತಾಳೆ, ಮಗ 14 ವರ್ಷ ಏನೋ ಇರ್ತಾನೆ, ಅಲ್ಲಿ ಮಾರೋ ಕಡೆಯಿಂದ ಒಂದು ಸಲ ಚಟ, ಫ್ರೆಂಡ್ ಕುಡಿಸ್ತಾನೋ ಯಾರೋ ಕುಡಿಸ್ತಾರೆ, ಕುಡಿಸಾದ್ಮೇಲೆ ಹೋಗಿ ದಿನ ಕುಡಿಯೋದು, ಮೇಲಿಂದ ಬಿದ್ದು ಸತ್ತೋಗ್ಬಿಡುತ್ತೆ. ಯಾರಿದಕ್ಕೆಲ್ಲ ಹೊಣೆ? ಡ್ರಗ್ಸು, ಕುಡ್ತ ಮತ್ತು ಮೊಬೈಲು, ಇವು 3 ಭಾಳ ದೊಡ್ಡ ಮಾರಕವಾಗಿ ಇವತ್ತು ಸಮಾಜಕ್ಕೆ ಪರಿಣಮಿಸಿದೆ.